ನಾವು ತಿನ್ನುವ ಆಹಾರ ಆರೋಗ್ಯಕರವಾಗಿದ್ದರೂ ತಪ್ಪಾದ ಆಹಾರದ ಜೊತೆ ಸೇರಿಸಿ ತಿಂದರೆ ಅದು ದೇಹಕ್ಕೆ ಹೊಂದಿಕೆಯಾಗದೇ ಇರಬಹುದು. ಆಯುರ್ವೇದದಲ್ಲಿ ಇಂತಹ ಆಹಾರ ಸಂಯೋಜನೆಗಳನ್ನು ವಿರುದ್ಧ ಆಹಾರ ಅಂದರೆ ಕಾಂಟ್ರಾಡಿಕ್ಟರಿ ಫುಡ್ಸ್ ಎಂದು ಕರೆಯಲಾಗುತ್ತದೆ. ಹಾಲು, ಜೇನುತುಪ್ಪ, ತುಪ್ಪ, ಮೀನು, ಹಣ್ಣುಗಳು ಇವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪೌಷ್ಟಿಕ ಗುಣಗಳನ್ನು ಹೊಂದಿದೆ. ಆದರೆ ಇವುಗಳನ್ನು ಯಾವಾಗ, ಹೇಗೆ ಮತ್ತು ಯಾವುದರೊಂದಿಗೆ ಸೇವಿಸುತ್ತೇವೆ ಎಂಬುದು ಆಯುರ್ವೇದದಲ್ಲಿ ಬಹಳ ಮುಖ್ಯ. ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ನಾಯಕ್, ಸ್ವಾಸ್ಥ್ಯ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗ. ಹಾಗಾದರೆ ವಿರುದ್ಧ ಆಹಾರ ಎಂದರೇನು? ಯಾವ ಆಹಾರ ಸಂಯೋಜನೆಗಳನ್ನು ಆಯುರ್ವೇದದಲ್ಲಿ ತಪ್ಪಿಸಲು ಹೇಳಲಾಗಿದೆ ಮತ್ತು ನಾವು ಇದನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿರುದ್ಧ ಆಹಾರ ಎಂದರೇನು? ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಎಂದರೆ ದೇಹಕ್ಕೆ ಹೊಂದಿಕೆಯಾಗದೆ ರೀತಿಯಲ್ಲಿ ಆಹಾರವನ್ನು ಸೇವಿಸುವುದು. ಇದು ಕೇವಲ ಎರಡು ಆಹಾರಗಳನ್ನು ಒಟ್ಟಿಗೆ ತಿನ್ನುವುದಷ್ಟೇ ಅಲ್ಲ, ಆಹಾರದ ಗುಣ, ಪ್ರಮಾಣ, ಸಮಯ, ಸಂಸ್ಕರಣೆ, ಸಂಯೋಜನೆ, ದೇಹ ಪ್ರಕೃತಿ ಮತ್ತು ಜೀರ್ಣಶಕ್ತಿ ಮುಂತಾದ ಅಂಶಗಳನ್ನು ಪರಿಗಣಿಸುತ್ತದೆ. ಉದಾಹರಣೆಗೆ, ಒಂದು ಆಹಾರವನ್ನು ಪ್ರತ್ಯೇಕವಾಗಿ ಸೇವಿಸಿದಾಗ ಅದು ಸೂಕ್ತವಾಗಿರಬಹುದು, ಆದರೆ ಮತ್ತೊಂದು ಆಹಾರದೊಂದಿಗೆ ನಿರ್ದಿಷ್ಟ ರೀತಿಯಲ್ಲಿ ಸಂಯೋಜಿಸಿದಾಗ ಅದು ಜೀರ್ಣಕ್ರಿಯೆಗೆ ಹೊಂದಿಕೆಯಾಗದೇ ಇರಬಹುದು. ಆದ್ದರಿಂದ ಆಹಾರ ಯಾವುದು ಎನ್ನುವುದರ ಜೊತೆಗೆ ಅದನ್ನು ಹೇಗೆ ಸೇವಿಸುತ್ತೇವೆ ಎನ್ನುವುದು ಮುಖ್ಯ. ಮೊದಲನೆಯದು ಹಾಲು ಮತ್ತು ಹುಳಿ ಆಹಾರಗಳು. ಆಯುರ್ವೇದದಲ್ಲಿ ಹಾಲಿನೊಂದಿಗೆ ಹುಳಿ ಸ್ವಭಾವ ಆಹಾರಗಳನ್ನು ಸಂಯೋಜಿಸುವುದನ್ನು ತಪ್ಪಿಸಲು ಹೇಳಲಾಗಿದೆ. ಉದಾಹರಣೆಗೆ, ನಿಂಬೆ ಅಥವಾ ಇತರೆ ಹುಳಿ ಹಣ್ಣುಗಳನ್ನು ಹಾಲಿನೊಂದಿಗೆ ನೇರವಾಗಿ ಬೆರೆಸಿ ಸೇವಿಸುವುದು. ಹಾಲು ಮತ್ತು ಹುಳಿ ಪದಾರ್ಥಗಳ ಗುಣಗಳು ಪರಸ್ಪರ ಹೊಂದಿಕೆಯಾಗುವುದಿಲ್ಲ. ಆದ್ದರಿಂದ ಹಾಲನ್ನು ಸೇವಿಸುವಾಗ ಅದರೊಂದಿಗೆ ಯಾವ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದರ ಬಗ್ಗೆ ಗಮನವಿರಲಿ. ಎರಡನೇದು ಮೀನು ಮತ್ತು ಹಾಲು. ಇದು ವಿರುದ್ಧ ಆಹಾರದ ಕುರಿತು ಮಾತನಾಡುವ ಹೆಚ್ಚಾಗಿ ಉಲ್ಲೇಖವಾಗುವ ಒಂದು ಸಂಯೋಜನೆ. ಆಯುರ್ವೇದದ ಪ್ರಕಾರ ಮೀನು ಮತ್ತು ಹಾಲು ಪರಸ್ಪರ ವಿರುದ್ಧ ಗುಣಗಳನ್ನು ಹೊಂದಿದ ಆಹಾರಗಳು. ಆದ್ದರಿಂದ ಇವೆರಡನ್ನು ಒಂದೇ ಸಮಯದಲ್ಲಿ ಅಥವಾ ಒಂದೇ ಆಹಾರದಲ್ಲಿ ಸೇವಿಸುವುದನ್ನು ತಪ್ಪಿಸಬೇಕು. ಇದು ಎಲ್ಲರಲ್ಲೂ ಖಂಡಿತವಾಗಿ ಸಮಸ್ಯೆ ಉಂಟು ಮಾಡುತ್ತದೆ ಎಂದು ಅರ್ಥವಲ್ಲ. ಆದರೆ ಆಯುರ್ವೇದದ ಆಹಾರ ತತ್ವಗಳನ್ನು ಅನುಸರಿಸುವವರು ಈ ಸಂಯೋಜನೆಯನ್ನು ತಪ್ಪಿಸುವುದು ಸೂಕ್ತ. ಮೂರನೇದು ಜೇನುತುಪ್ಪ ಪ್ಲಸ್ ತುಪ್ಪ. ಇದು ಬಹಳ ಮುಖ್ಯವಾದ ಆಯುರ್ವೇದ ಪರಿಕಲ್ಪನೆ. ಜೇನುತುಪ್ಪ ಮತ್ತು ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸೇವಿಸುವುದನ್ನು ಆಯುರ್ವೇದದಲ್ಲಿ ವಿರುದ್ಧ ಆಹಾರವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಪದ ಸಮ ಪ್ರಮಾಣ. ಅಂದರೆ ಜೇನುತುಪ್ಪ ಮತ್ತು ತುಪ್ಪವನ್ನು ಒಂದೇ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಶ್ರಣ ಮಾಡುವುದನ್ನು ತಪ್ಪಿಸಬೇಕು. ಆಯುರ್ವೇದದಲ್ಲಿ ಆಹಾರದ ಪ್ರಮಾಣವು ಎಷ್ಟು ಮಹತ್ವದಾಗಿದೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ನಾಲ್ಕನೇದು ಜೇನುತುಪ್ಪ ಪ್ಲಸ್ ಅತಿಯಾದ ಬಿಸಿ ಪದಾರ್ಥಗಳನ್ನು ಸೇರಿಸಿ ತಿನ್ನುವಂಥದ್ದು. ಮತ್ತೊಂದು ಮುಖ್ಯ ವಿಚಾರ, ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನು ಅತಿಯಾಗಿ ಬಿಸಿ ಮಾಡುವುದು ಅಥವಾ ತುಂಬ ಬಿಸಿ ಇರುವ ಆಹಾರದೊಂದಿಗೆ ಸೇವಿಸುವುದನ್ನು ತಪ್ಪಿಸಬೇಕು. ಹೀಗಾಗಿ ಬಿಸಿ ನೀರು ಅಥವಾ ಬಿಸಿ ಆಹಾರಕ್ಕೆ ಜೇನುತುಪ್ಪ ಸೇರಿಸುತ್ತಾರೆ. ಅದು ತುಂಬ ಬಿಸಿಯಾಗಿರುವಾಗ ಸೇರಿಸದೆ ಸ್ವಲ್ಪ ತಣ್ಣಗಾದ ನಂತರ ಸೇರಿಸುವುದು ಉತ್ತಮ. ಐದನೆಯದು ಹಾಲು ಮತ್ತು ಕೆಲವು ಹಣ್ಣುಗಳು. ಹಾಲಿನೊಂದಿಗೆ ಎಲ್ಲ ಹಣ್ಣುಗಳನ್ನು ಒಂದೇ ರೀತಿಯಲ್ಲಿ ನೋಡಬಾರದು. ಆಯುರ್ವೇದದಲ್ಲಿ ಕೆಲವು ಹಣ್ಣುಗಳು ಮತ್ತು ಹಾಲಿನ ಸಂಯೋಜನೆ ಹೊಂದಿಕೆ ಆಗುವುದಿಲ್ಲ. ವಿಶೇಷವಾಗಿ ಹುಳಿ ಸ್ವಭಾವದ ಹಣ್ಣುಗಳನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ. ಇದಕ್ಕಾಗಿಯೇ ಹಾಲಿನ ಆಧಾರಿತ ಆಹಾರವನ್ನು ತಯಾರಿಸುವಾಗ ಪದಾರ್ಥಗಳ ಸಂಯೋಜನೆಯ ಬಗ್ಗೆ ಗಮನ ಕೊಡುವುದು ಮುಖ್ಯ. ಆರನೇದು ಹಾಲು ಪ್ಲಸ್ ಉಪ್ಪು. ಇಂತಹ ಆಹಾರ ಸಂಯೋಜನೆಗಳ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವಾರು ಮಾಹಿತಿಗಳನ್ನು ನೋಡುತ್ತೀರಿ. ಆದರೆ ಪ್ರತಿಯೊಂದು ವೈರಲ್ ಫುಡ್ ಕಾಂಬಿನೇಷನ್ ನಿಯಮವು ಆಯುರ್ವೇದ ಮೂಲ ಗ್ರಂಥದ ನಿಯಮ ಎಂದು ಭಾವಿಸಬಾರದು. ಆಯುರ್ವೇದದಲ್ಲಿ ಹೇಳಿರುವ ಮೂಲ ತತ್ವ ಮತ್ತು ಸಾಮಾಜಿಕ ಮಾಧ್ಯಮದ ಸಾಮಾನ್ಯ ಸಲಹೆ ಇವೆರಡರ ನಡುವೆ ವ್ಯತ್ಯಾಸವಿದೆ. ಆದ್ದರಿಂದ ಯಾವುದೇ ಆಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸುವ ಮೊದಲು ಅದರ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಏಳನೇದು ಸಮಯ ಮುಖ್ಯ.
ಆಯುರ್ವೇದದಲ್ಲಿ ಆಹಾರ ಸೇವಿಸುವ ಸಮಯ ಕೂಡ ಬಹಳ ಮುಖ್ಯ. ಜೀರ್ಣವಾಗದೆ ಇರುವ ಹಿಂದಿನ ಆಹಾರದ ಮೇಲೆ ಮತ್ತೊಮ್ಮೆ ತಿನ್ನುವುದು, ಹಸಿವು ಇಲ್ಲದಿದ್ದರೂ ತಿನ್ನುವುದು ಅಥವಾ ಅತಿಯಾಗಿ ತಿನ್ನುವುದು ಜೀರ್ಣಕ್ರಿಯೆಗೆ ತೊಂದರೆ ನೀಡಬಹುದು. ಹೀಗಾಗಿ ಕೇವಲ ಆಹಾರದ ಸಂಯೋಜನೆ ಮಾತ್ರವಲ್ಲ, ಎಷ್ಟು ತಿನ್ನುತ್ತೇವೆ, ಯಾವಾಗ ತಿನ್ನುತ್ತೇವೆ, ನಮ್ಮ ಜೀರ್ಣಶಕ್ತಿ ಹೇಗಿದೆ, ಇವುಗಳು ಮುಖ್ಯ. 8ನೇದು ಪ್ರಮಾಣ ಕೂಡವೂ ಬಹಳ ಮುಖ್ಯ. ಒಳ್ಳೆಯ ಆಹಾರವಷ್ಟೇ ಅತಿಯಾಗಿ ಸೇವಿಸಿದರೂ ಅದು ದೇಹಕ್ಕೆ ಸೂಕ್ತವಾಗುವುದಿಲ್ಲ. ಆಯುರ್ವೇದದಲ್ಲಿ ಮಾತ್ರೆ ಪ್ರಮಾಣ ಬಹಳ ಮುಖ್ಯವಾದ ವಿಚಾರ. ಉದಾಹರಣೆಗೆ ಒಂದು ಆಹಾರ ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿಕೊಳ್ಳಬಹುದು, ಆದರೆ ಅದನ್ನೇ ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಜೀರ್ಣಕ್ರಿಯೆ ಮೇಲೆ ಒತ್ತಡ ಉಂಟಾಗಬಹುದು. ಆದ್ದರಿಂದ ಆರೋಗ್ಯಕರ ಆಹಾರ ಎಂದರೆ ಅತಿಯಾಗಿ ತಿನ್ನುವುದು ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದು. 9ನೇದು ಎಲ್ಲರಿಗೂ ಒಂದೇ ನಿಯಮವೇ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಪ್ರತಿಯೊಬ್ಬರ ದೇಹ ಪ್ರಕೃತಿ, ವಯಸ್ಸು, ಜೀರ್ಣಶಕ್ತಿ, ಜೀವನ ಶೈಲಿ ಮತ್ತು ಆರೋಗ್ಯ ಸ್ಥಿತಿ ವಿಭಿನ್ನವಾಗಿರುತ್ತದೆ. ಒಬ್ಬರಿಗೆ ಹೊಂದಿಕೊಳ್ಳುವ ಆಹಾರ ಮತ್ತೊಬ್ಬರಿಗೆ ಅಷ್ಟೇ ಸುಲಭವಾಗಿ ಹೊಂದಿಕೊಳ್ಳದೇ ಇರಬಹುದು. ಆದ್ದರಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡ ಆಹಾರ ನಿಯಮಗಳನ್ನು ಕಣ್ಣು ಮುಚ್ಚಿ ಅನುಸರಿಸುವ ಬದಲು ನಿಮ್ಮ ದೇಹದ ಪ್ರತಿಕ್ರಿಯೆಯನ್ನು ಗಮನಿಸುವುದು ಮತ್ತು ಅಗತ್ಯವಿದ್ದರೆ ಅರ್ಹ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಒಂದು ಮುಖ್ಯ ಸಂದೇಶ: ವಿರುದ್ಧ ಆಹಾರ ಎಂಬ ವಿಷಯವನ್ನು ಭಯ ಹುಟ್ಟಿಸುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಾರದು. ಈ ಎರಡೂ ಆಹಾರಗಳನ್ನು ಒಟ್ಟಿಗೆ ತಿಂದರೆ ಖಂಡಿತವಾಗಿ ವಿಷವಾಗುತ್ತದೆ ಎನ್ನುವ ರೀತಿಯ ಹೇಳಿಕೆಗಳು ಸರಿಯಾಗಿಲ್ಲ. ಆಯುರ್ವೇದದ ಪರಿಕಲ್ಪನೆಯನ್ನು ಅದರ ಮೂಲ ಸಂದರ್ಭದಲ್ಲೇ ಅರ್ಥ ಮಾಡಿಕೊಳ್ಳಬೇಕು. ಆಹಾರದ ಗುಣ, ಪ್ರಮಾಣ, ಸಮಯ, ಸಂಸ್ಕರಣೆ ಮತ್ತು ವ್ಯಕ್ತಿಯ ಜೀರ್ಣಶಕ್ತಿ ಇವೆಲ್ಲವನ್ನು ಪರಿಗಣಿಸಬೇಕು. ಹಾಗಾದರೆ ಇಂದಿನ ವಿಡಿಯೋದಿಂದ ನಾವು ಏನು ಕಲಿತೆವು? ವಿರುದ್ಧ ಆಹಾರ ಎಂದರೆ ಕೇವಲ ಎರಡು ಆಹಾರಗಳನ್ನು ಒಟ್ಟಿಗೆ ತಿನ್ನುವುದು ಮಾತ್ರವಲ್ಲ, ಆಹಾರಗಳ ಗುಣ, ಪ್ರಮಾಣ, ಸಮಯ, ಸಂಸ್ಕರಣೆ ಮತ್ತು ನಮ್ಮ ದೇಹದ ಸ್ಥಿತಿ ಇವೆಲ್ಲವೂ ಮುಖ್ಯ. ಆದ್ದರಿಂದ ಇಂದಿನಿಂದ ಆಹಾರ ಸೇವಿಸುವಾಗ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ: ಇದು ಆರೋಗ್ಯಕರವೇ? ಮಾತ್ರವಲ್ಲ, ಇದನ್ನು ನಾನು ಯಾವಾಗ, ಎಷ್ಟು ಮತ್ತು ಯಾವುದರೊಂದಿಗೆ ಸೇವಿಸುತ್ತಿದ್ದೇನೆ ಎಂದು ನಿಮ್ಮ ಮನಸ್ಸನ್ನು ಒಮ್ಮೆ ಕೇಳಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಆಯುರ್ವೇದ ಮತ್ತು ಆರೋಗ್ಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.